ಪಶ್ಚಿಮ ಪದವೀಧರ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಶಿಸ್ತು ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ದಾರೆ. ಪಶ್ಚಿಮ ಪದವೀಧರ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಿಸ್ತು ಸಮಿತಿಯ ಅಧ್ಯಕ್ಷ ಈಗ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಲಿಂಗರಾಜ ಪಾಟೀಲ್ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ರೆಸಿಗ್ನೇಷನ್ ಲೆಟರ್ ಅನ್ನ ಕಳಿಸಿದ್ದಾರೆ. ಹಿರಿಯ ನಾಯಕರ ವಿರುದ್ಧ ಲಿಂಗರಾಜ್ ಅವರು ಈಗ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ಸದ್ಯಕ್ಕೆ ಶಿಸ್ತು ಸಮಿತಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ನೀಡಿದ್ದೀನಿ ಅಂತ ಲಿಂಗರಾಜ್ ಅವರು ಹೇಳ್ತಿದ್ದಾರೆ. ಶೀಘ್ರವೇ ಮುಂದಿನ ನಿರ್ಧಾರವನ್ನ ಕೈಗೊಳ್ಳುತ್ತೇನೆ, ಮುಂದಿನ ನಡೆಗಳನ್ನ ಕಾದು ನೋಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಲಿಂಗರಾಜ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಂಕನೂರ್ ಅವರಿಗೆ ಮತ್ತೆ ಮಣೆ ಹಾಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಈಗ ಬಿಜೆಪಿಯಲ್ಲಿ ಭುಗಿಲೆದ್ದಿದೆ ಅಸಮಾಧಾನ. ಪ್ರಮುಖವಾಗಿ ನಾವು ನಿನ್ನೆಯಷ್ಟೇ ಗಮನಿಸಿದ್ವಿ. ಈ ಪ್ರಮುಖವಾಗಿ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು. ಒಂದು ಕ್ಷೇತ್ರ ಬಾಕಿ ಇದೆ. JDS ಅಥವಾ ಮೈತ್ರಿ ಪಡೆ ಯಾರನ್ನಾದ್ರೂ ಮಣೆ ಹಾಕ್ತಾರೆ ಅನ್ನೋ ಒಂದಿಷ್ಟು ಲೆಕ್ಕಾಚಾರಗಳಾಗ್ತಿದೆ. ಇದು ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟಿನ ಆಕಾಂಕ್ಷಿಗಳಾಗಿದ್ದಂತ ಲಿಂಗರಾಜ್ ಅವರು ಬಿಜೆಪಿಯ ಶಿಸ್ತು ಸಮಿತಿ ಏನಿದೆಯಲ್ಲ ಇದಕ್ಕೆ ಅಧ್ಯಕ್ಷರಾಗಿದ್ರು. ಬಟ್ ಈಗ ಅಸಮಾಧಾನಗಳನ್ನ ಹೊರಗಾಕಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆಯ ಪತ್ರವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಸುದೀರ್ಘವಾಗಿ ನಿಷ್ಠಾವಂತವಾಗಿ ಕೆಲಸ ಮಾಡಿದ್ದೀವಿ, ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಈಗ ಅಸಮಾಧಾನವನ್ನ ಹೊರಗಾಕಿ ಟಿಕೆಟ್ ಕೈತಪ್ಪಿರುವಂತ ವಿಚಾರವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅವರ ಬದಲಿಗೆ ಈಗ ಸಂಕನೂರ್ ಅವರಿಗೆ ಮಣೆ ಹಾಕುವಂತ ಕೆಲಸವನ್ನ ಬಿಜೆಪಿ ಮಾಡಿದೆ. ಈ ನಿಟ್ಟಿನಲ್ಲಿ ಈಗ ಅಸಮಾಧಾನ ಹೊರಗಾಗ್ತಿದ್ದಾರೆ. ಇದು ಸರಿಯಲ್ಲ ಅಂತ ಲಿಂಗರಾಜ್ ಅವರು ತಮ್ಮ ಸ್ಥಾನಕ್ಕೆ ಈಗ ಪಕ್ಷದಲ್ಲಿ ಏನು ಸ್ಥಾನ ಕೊಟ್ಟಿದ್ರು ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಲಿಂಗರಾಜ್ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಪ್ರಮುಖವಾಗಿ ಈಗ ನೀವು ರಾಜೀನಾಮೆಯನ್ನ ಕೊಟ್ಟಿದ್ದೀರಾ. ಈ ಟಿಕೆಟ್ ಮಿಸ್ ಆಯ್ತು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ರ ಅಥವಾ ಬಿಜೆಪಿಯಲ್ಲಿ ಏನಾದ್ರೂ ಆಂತರಿಕವಾಗಿನೇ ಅಸಮಾಧಾನಗಳಿತ್ತ ಅಂತ? ನಾನು ಕಳೆದ 37 ವರ್ಷಗಳಿಂದ ಪಕ್ಷದ ಕೆಲಸ ಮಾಡ್ತಾ ಇದ್ದೀನಿ. ಒಂದಿಲ್ಲ ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಪಕ್ಷ ಕಟ್ಟಿದೀವಿ ನಾವು. ಹಲವಾರು ಬಾರಿ ನಮ್ಗೆ ಅವಕಾಶ ಬಂದ್ರು ಕೂಡ ಸಿಗ್ಲಿಲ್ಲ. ಅಂದ್ರೆ MLC ಇರ್ಬೋದು, ರಾಜ್ಯಸಭಾ ಇರ್ಬೋದು, MLA ಇರ್ಬೋದು. ಕೊನೆಗರಿಗೆ ಕೋರ್ ಕಮಿಟಿ ಎಲ್ಲ ಚರ್ಚೆ ಮಾಡಿ ನನ್ನ ಹೆಸರು ಫೈಲ್ ಮಾಡಿದ್ರು ಕೂಡ ನಾನು ಅದ್ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಅಂದ್ರೆ ಈ ರೀತಿ ನನ್ಗೊಬ್ಬನಿಗೆ ಅಲ್ಲ, ಸುಮಾರು ಜನ ಕಾರ್ಯಕರ್ತರಿಗೆ ಈ ತರ ಅನ್ಯಾಯ ಆಗಿದೆ. ಈ ಸಲ ನನ್ಗೆ ಬಹಳ ಅಂದ್ರೆ ಒಂದು ಆಶೆ ಇಟ್ಕೊಂಡಿದ್ದೆ ನಾನು, ಈ ಸಲ ಖಂಡಿತ ನನ್ಗೆ ಕೊಡ್ತಾರೆ ಅಂತ ಹೇಳಿ, ಮತ್ತು ನಾನು ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ. ಹೀಗಾಗಿ ಕೊನೆಗಳಿಗೆ ಮಿಸ್ ಆಗಿದ್ದಕ್ಕೆ ಸ್ವಲ್ಪ ಬೇಜಾರಾಯ್ತು. ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಶಿಸ್ತು ಸಮಿತಿಯ ಸಮಿತಿಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಈ ರಾಜೀನಾಮೆಯನ್ನು ಸಲ್ಲಿಸೋ ಸಂದರ್ಭದಲ್ಲಿ ನಿಮ್ಮ ಮನವೊಲಿಸುವಂತ ಕೆಲಸ ನಿಮ್ಮನ್ನ ಕರೆಸಿ ಯಾರಾದ್ರೂ ನಾಯಕರು ಮಾತನಾಡಿದ್ರ? ಹಿರಿಯ ನಾಯಕರು ಇಲ್ಲ, ಸದ್ಯಕ್ಕೆ ಯಾರು ಮಾತಾಡಿದ್ರೆ ಎಲ್ಲ ಸೆಷನ್ ಬಿಸಿ ಇದಾರೆ, ಅಲ್ಲಿ ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ. ಯಾಕಂತಂದ್ರೆ ಹಿರಿಯ ನಾಯಕರಿದ್ದೀರಿ ನೀವು, ಬಿಜೆಪಿಯಲ್ಲಿ ಪಕ್ಷ ಕಟ್ಟೋದಲ್ಲಿ ಕೆಲಸ ಮಾಡಿದಿರಿ. ಎಲ್ಲೋ ಒಂದು ಕಡೆ ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ದುಡ್ದಂತ ನಿಮ್ಗೆ ಈ ರೀತಿಯಾಗಿ ಆಗ್ತಿರುವಂತದ್ದು ನಿಜಕ್ಕೊಂದು ರೀತಿ ಬೇಸರ ಅನ್ಸಲ್ಲ? ಪಕ್ಷದ ಒಳಗಡೆ ಇತರ ಕಾರ್ಯಕರ್ತರು ಏನ್ ಹೇಳ್ತಿದ್ದಾರೆ ಅಂತ ಈಗ? ಅಲ್ಲ, ಅದಕ್ಕೆ ಬೇಸರ ಆಗಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಎರಡನೇದು, ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ನನಗೆ ಫೋನ್ ಬರ್ತಾ ಇದೆ. ವಿಶೇಷವಾಗಿ 4 ಜಿಲ್ಲೆ, ಇದು ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಈ 4 ಜಿಲ್ಲೆಯಿಂದ ಕೂಡ ಬಹಳಷ್ಟು ಕಾರ್ಯಕರ್ತರು ಬಹಳಷ್ಟು ಒಂದು ವಿಶ್ವಾಸ, ಒಂದು ಆಶಾಭಾವನೆ ಇಟ್ಕೊಂಡಿದ್ರು. ಈ ಸಲ ಲಿಂಗರಾಜ್ ಪಾಟೀಲ್ಗೆ ಟಿಕೆಟ್ ಸಿಗುತ್ತೆ, ನಾವೆಲ್ಲ ಕೆಲಸ ಮಾಡೋಣ ಅಂತ. ಹಲವಾರು ಬಾರಿ ಮಿಸ್ ಆಗಿದ್ದಕ್ಕೆ, ಅದು ಸಿಗೋದಕ್ಕೆ ಅವರು ತಮ್ಮ ನೋವನ್ನ ತೊಳ್ಕೊಂಡಿದ್ದಾರೆ. ನನ್ಗೆ ಅನ್ಯಾಯ ಆಗಿದೆ ಅಂತೇಳಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಹಿಂಗೆ ಆಗಿತ್ತು. ಅವಾಗೆಲ್ಲ ನಾನು ಪಕ್ಷದ ಒಂದು ತೀರ್ಮಾನಕ್ಕೆ ಬದ್ಧನಾಗಿ ಸುಮ್ಮನಿದ್ದೆ, ಕೆಲಸ ಮಾಡಿದ್ದೆ. ಈಗಲೂ ಕೂಡ ಪಕ್ಷದ ಕೆಲಸ ಅಂದ್ರೆ ಏನು, ಪಕ್ಷ ಬಿಡುದಿಲ್ಲ ನಾವು ಸಾಯುವವರೆಗೂ. ಬಿಜೆಪಿ ಸದ್ಯಕ್ಕೆ ಈ ಜವಾಬ್ದಾರಿಯಿಂದ ಸ್ವಲ್ಪ ವಿಮುಕ್ತಗೊಳಿಸಿ ಅಂತ ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆ. ರಾಜ್ಯಾಧ್ಯಕ್ಷರು ಈಗ ನಿಮ್ಮ ರಾಜೀನಾಮೆಯನ್ನ ಒಪ್ಕೊಂಡ್ರ? ಅದನ್ನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಮಾತನಾಡಿದ್ರ ಅಂತ? ಇನ್ನೇನು ಮಾತಾಡಿಲ್ಲ. ಬಹುಶಃ ಅದೇ ಹೇಳಿದ್ನಲ್ಲ, ಅವರು ನಿನ್ನೆಯಿಂದ ಸೆಷನ್ ವಿಧಾನಸಭೆ ಅಧಿವೇಶನ ನಡೀತಾ ಇದೆಯಲ್ಲ, ಹೀಗಾಗಿ ಅಲ್ಲಿ ಬಿಸಿ ಇದ್ದಾರೆ. ಬಹುಶಃ ಇವತ್ತು ರಾತ್ರಿ ಏನಾದ್ರೂ ಮಾತಾಡಬಹುದು. ಹೌದು. ಜೊತೆಲಿ ಈಗ ಮುಂದಿನ ನಡೆ ಏನು ಅಂತ ಈಗ
ಪಕ್ಷದಲ್ಲಿ ಕೊಟ್ಟಿರುವಂತ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಾ, ಮುಂದೆ ಯಾವ ರೀತಿಯಾದಂತ ನಡೆ ಇರಬಹುದು ಅಂತ? ನೋಡಿ, ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ವರಿಷ್ಠರಿಗೆ, ಈಗಲೂ ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ, ದಯವಿಟ್ಟು ಕಾರ್ಯಕರ್ತರಿಗೆ ಒಂದು ಅವಕಾಶ ಕೊಡಿ. ಅಥವಾ ನನ್ಗೆ ಅನ್ಯಾಯ ಆದಂಗೆ ಬೇರೆ ಕಾರ್ಯಕರ್ತರಿಗೂ ಅನ್ಯಾಯ ಮಾಡಬೇಡಿ. ದಯವಿಟ್ಟು ಪಕ್ಷವನ್ನ ಎಲ್ಲರೂ ಕೂಡಿ ಕಟ್ಟಿದ್ದಾರೆ. ಅವಕಾಶ ಬಂದಾಗ, ಅಧಿಕಾರ ಇದ್ದಾಗ ಕಾರ್ಯಕರ್ತರಿಗೂ ಕೂಡ ಬೆಲೆ ಕೊಡ್ರಿ, ಕಾರ್ಯಕರ್ತರಿಗೆ ಒಂದು ಸ್ಥಾನಮಾನ ಸಿಗಲಿ ಅಂತ ನನ್ನ ಅಪೇಕ್ಷೆ ಇದೆ. ಅದಕ್ಕೋಸ್ಕರ ನಾವು ವೈಯಕ್ತಿಕವಾಗಿ ನಾನು ಈಗ ರಾಜೀನಾಮೆ ಕೊಟ್ಟಿದ್ದೀನಿ, ಆದ್ರೆ ಪಕ್ಷ ಅಂತೂ ಬಿಡಲ್ಲ, ಇದ್ದುಕೊಂಡು ಬಡದಾಡ್ತೀನಿ ಅಷ್ಟೇ. ಎಸ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು.